ಬಾಲ್. ಹಲೋ ಮೈ ಬ್ಯೂಟಿಫುಲ್ ವೀವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಬ್ಯೂಟಿಫುಲ್ ವ್ಲಾಗ್. ಇವತ್ತಿನ ವ್ಲಾಗ ಹಳೆ ಮೆಮೊರಿಯಿಂದ ಸ್ಟಾರ್ಟ್ ಆಗ್ತೈತಿ. ಈ ಲಾಸ್ಟ್ ವೀಕ್ ನನ್ನ ಮಗನಿಗೆ ಸ್ಕೂಲ್ನಾಗ ಫಸ್ಟ್ ಆ್ಯನ್ಯುವಲ್ ಡೇ ಫಂಕ್ಷನ್ ನಡೀತು. ಸೊ ಅವತ್ತಿನ ದಿನ ವೀಡಿಯೋ ಮಾಡ್ಕೊಂಡಿದ್ನ, ಬಟ್ ಹೋಗ್ತಾ ಹೋಗ್ತಾ ಅದು ಜಾಸ್ತಿ ವೀಡಿಯೋ ಮಾಡ್ಕೊಳಕ್ಕೆ ನನಗೆ ಅವಲ್ಲಿ ಅವಕಾಶ ಸಿಗಲಿಲ್ಲ. ಫಂಕ್ಷನ್ನಾಗಲಿ ಮನೆಗಾಗಲಿ ಫಂಕ್ಷನಿಂದ ಬಂದಮೇಲೂ ಲೇಟ್ ಆಯ್ತು. ಸೊ ಹಾಗಾಗಿ ಜಾಸ್ತಿ ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಳಕ್ಕೆ ಆಗಿರಲಿಲ್ಲ. ಇರೋ ಸ್ವಲ್ಪ ವೀಡಿಯೋನಾದರೂ ಮಿಸ್ ಮಾಡಬಾರ್ದು, ಈ ವ್ಲಾಗ್ನಾಗ ಆ್ಯಡ್ ಮಾಡೋಣ ಅಂಥೇಳಿ ಇವತ್ತಿನ ಈ ವ್ಲಾಗ್ನಾಗ ನಾನು ಆ್ಯಡ್ ಮಾಡತ್ತೀನಿ. ಸ್ಟಾರ್ಟಿಂಗಿನ ನಾ ವೀಡಿಯೋ ಹಾಕತ್ತೀನಿ. ಸೊ ಅವತ್ತಿನ ದಿನ ನನ್ನ ಮಗನಿಗೆ ಫಂಕ್ಷನ್ ಇತ್ತಲ್ಲ, ಸೊ ಹಾಗಾಗಿ ಅವನಿಗೆ ಫಸ್ಟ್ ರೆಡಿ ಮಾಡಿಸಿ, ಸ್ನಾನ ಎಲ್ಲ ಮಾಡಿಸಿ ರೆಡಿ ಮಾಡಿಸಿ ಸ್ಕೂಲಿಗೆ ಬಿಟ್ಟು ಬರಬೇಕಾಗಿತ್ತು. ನರ್ಸರಿ ಟು 5th ಮಾರ್ನಿಂಗ್ ಇತ್ತು. ನೆಕ್ಸ್ಟ್ ಡೇ 5th to 10th ಕ್ಲಾಸ್ನವರಿಗೆ ನೈಟ್ ಫಂಕ್ಷನ್ ಇತ್ತು. ಸಣ್ಣ ಮಕ್ಳು ಅಂತೇಳಿ ಮಾರ್ನಿಂಗ್ ಇಟ್ಟಿದ್ರೆ, ಸೊ ಹಂಗಾಗಿ ಜಲ್ದಿ ರೆಡಿ ಮಾಡಿ ಕಳಿಸ್ಬೇಕು. ನನ್ನ ಮಗನಿಗೆ ಸ್ನಾನ ಮಾಡ್ಸಕತ್ತೇಳಿ ಬಾತ್ರೂಮಿಗೆ ಕರ್ಕೊಂಡು ಹೋಗಿನಿ. ಅದ ಗ್ಯಾಪ್ನಾಗ ಮಂಗೆ ಬಂದು ಕಿಚನ್ ಬಾಗ್ಲಿ ಹತ್ರನ ಕುಂತೈತಿ. ಕಿಚನ್ಗೆ ಒಂದು ಎಕ್ಸ್ಟ್ರಾ ಡೋರ್ ಬಿಟ್ಟಾರ ಪಾತ್ರೆ ಎಲ್ಲ ತೊಳ್ಯಾಕಂತೇಳಿ. ಸೊ ಅಲ್ಲಿ ಒಂದು ಕುಂತು ಬಿಟ್ಟೈತಿ. ಸೊ ನಾ ಹೊರಗಡೆ ಬರೋ ಅಷ್ಟ್ರಾಗ ಶಾಕ್ ಆಯ್ತು, ನಂಗೆ ನೋಡಿ ಗಾಬರಿ ಆಯ್ತು. ಸೊ ಅಲ್ಲೇ ಇದ್ದಿದ್ದು ಒಂದು ಸ್ವಲ್ಪ ಬ್ರೆಡ್ ಆಮೇಲೆ ಖರ್ಚಿಕಾಯಿ ಆಯ್ತು ಕೊಟ್ಟನೆ. ಸೊ ತಿಂದ್ಕೊಂಡು ಹೋಯ್ತದು. ಇನ್ನು ಅವನಿಗೆ ರೆಡಿ ಮಾಡಿಸಿ ಟಿಫನ್ ಎಲ್ಲ ಮಾಡಿಸಿ ಕಳಿಸಿ ಬರೋ ಅಷ್ಟ್ರಾಗ ಟೈಮ್ ಆಗೋಯ್ತು. ನನಗೆ ಅದ್ರ ಮಧ್ಯೆ ಯಾವುದೂ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಸ್ವಲ್ಪ ಗಡಿಬಿಡಿ ಆತ ಬೆಳಿಗ್ಗೆ ಇವತ್ತಿನ ದಿನ ಮಾರ್ನಿಂಗ್ ಸ್ವಲ್ಪ ಕೆಲಸನೂ ಗಡಿಬಿಡಿ ಆತ. ಅವನು ಸ್ವಲ್ಪ ಹಠ ಮಾಡತ್ತಿದ್ದ, ಸ್ನಾನ ಮಾಡೋಕ್ಕೂ ಹಠ ಮಾಡತ್ತಿದ್ದ. ಸೊ ಹಾಗಾಗಿ ಎಲ್ಲನೂ ಗಡಿಬಿಡಿ ಆಯ್ತು. ನಾನು ಜಾಸ್ತಿ ವೀಡಿಯೋ ಕ್ಯಾಪ್ಚರ್ ಮಾಡೋರ ಕಡೆ ತಲೆ ಕೆಡ್ಸ್ಕೊಳಕ್ಕೆ ಹೋಗಲಿಲ್ಲ. ಸೊ ಅವನ್ನ ರೆಡಿ ಮಾಡಿಸಿ ಕಳಿಸಿದ್ರೆ ಸಾಕಾಗಿತ್ತು. ಸೊ ಹಾಗಾಗಿ ಇನ್ನು ಅವ್ನು ಕಳಿಸಿ ಬಂದು ನಾನು ದೇವ್ರ ಪೂಜೆ ಮಾಡಿಕೊಂಡೆ. ಸುಮಾರು ದಿನ ಆಗಿತ್ತು ಈ ವಾಸ್ತು ಗಿಡ ನಾನು ಕ್ಲೀನ್ ಮಾಡಿರಲಿಲ್ಲ. ಹಾಗಾಗಿ ಇವತ್ತು ನೀರು ತೆಗೆದು ಮಡಿಕೆ ಕ್ಲೀನ್ ಮಾಡಿಕೊಂಡು ಹೊಸ ನೀರು ಹಾಕಿಟ್ಟೆ. ನಾರ್ಮಲಿ 2 ದಿನಕ್ಕೆ ಒಂದ್ಸರಿ ಚೇಂಜ್ ಮಾಡ್ತಿರ್ತೀನಿ. ಸೊ ಇವಾಗ ಸ್ವಲ್ಪ ಗ್ಯಾಪ್ ಆಗಿತ್ತು. ಟಿಫನ್ ಅಷ್ಟು ಮುಗಿಸ್ಕೊಂಡೆ ನಾನು ಫಂಕ್ಷನ್ಗೆ ರೆಡಿ ಆಗಬೇಕಂತೇಳಿ ಇವತ್ತು ಸ್ಯಾರಿ ವೇರ್ ಮಾಡ್ಬೇಕು ಅಂದ್ಕೊಂಡೀನಿ. ಸುಮಾರು ದಿನ ಆಗಿತ್ತು ನಾನು ಸ್ಯಾರಿ ಹಾಕ್ಕೊಂಡಿರಲಿಲ್ಲ. ಯಾಕೋ ಗೊತ್ತಿಲ್ಲ, ಇವತ್ತು ಸ್ಯಾರಿ ಉಟ್ಕೊಬೇಕು ಅಂತ ಆಸೆ ಆಯ್ತು. ಸೊ ಹಂಗಾಗಿ ಇವತ್ತು ಸ್ಯಾರಿ ಉಟ್ಕೊಳ್ಳತ್ತೀನಿ. ನಾನು ಲಾಸ್ಟ್ ಸ್ಯಾರಿ ಉಟ್ಕೊಂಡಿದ್ದು ನೆನಪು ಅಂತಂದರೆ ನವರಾತ್ರಿ ಹಬ್ಬದಾಗ 9 ದಿನ ನವದುರ್ಗಿಯರು ಪೂಜೆ ಮಾಡಬೇಕಾದ್ರೆ ನಾನು 9 ದಿನವೂ ಕಂಟಿನ್ಯೂ ಆಗಿ ಸ್ಯಾರಿ ಉಟ್ಕೊಂಡಿದ್ದೆ. ಅದಾದಮೇಲೆ ಸ್ವಲ್ಪ ಬೋರ್ ಆಗಿತ್ತು ಸೀರೆ ಉಟ್ಕೊಳ್ಳೋಕೆ. ಸೊ ಉಟ್ಕೊಂಡಿರಲಿಲ್ಲ. ಇವತ್ತು ಏನೋ ಒಂದು ರೀತಿ ಆಸೆ ಆಯಿತು ಸೀರೆ ಉಟ್ಕೋಬೇಕಂತೇಳಿ. ಹಾಗೆ ಇನ್ನೊಂದು ರೀಸನ್ ಏನಪ್ಪ ಅಂತಂದ್ರೆ ಸಣ್ಣ ಮಕ್ಕಳಲ್ಲ, ಸೊ ನಮ್ಮ ಪೇರೆಂಟ್ಸಿಗೆ ಸ್ಟೇಜ್ ಮೇಲೆ ಕರೆಸೋ ಚಾನ್ಸಸ್ ಐತಿ. ಸೊ ಹೇಳಿದ್ದಾರೆ ಬರಬೇಕಾಗ್ಬೋದು ನೀವು ಸ್ಟೇಜ್ ಮೇಲೆ ಪೇರೆಂಟ್ಸ್ ಅಂತೇಳಿ. ಸೊ ಹಾಗಾಗಿ ಸ್ಯಾರಿ ಉಟ್ಕೊಳ್ಳತ್ತೀನಿ. ನಾವು ಹೆಣ್ಮಕ್ಳು ಸೀರೆ ಉಟ್ಕೊಳ್ಳೋಕೆ ಏನು ರೀಸನ್ ಏನು ಬೇಡ ಅಂದ್ಕೊತೀನಿ. ಉಟ್ಕೊಬೇಕು ಅನಿಸಿದ್ರೆ ಉಟ್ಕೊಂಬಿಡೋದಷ್ಟೆ. ಸೊ ಇನ್ನು ನಾವು ಉಟ್ಕೊಂಡಿರೋ ಈ ಸೀರೆ ಮೇನ್ ಕಲರ್ ಬಂದುಬಿಟ್ಟು ಬ್ರೌನ್ ಆ್ಯಂಡ್ ಗೋಲ್ಡನ್ ಜೊತೆಗೆ ಬ್ಲ್ಯಾಕ್ ಕಲರ್ ಮಿಕ್ಸ್ ಐತಿ. ಸೊ ಗೋಲ್ಡನ್ ಬಾರ್ಡರ್ ಇರೋದ್ರಿಂದ ಫುಲ್ ರಿಚ್ ಲುಕ್ ಕೊಡಾಗ್ತೈತಿ. ಈ ಸೀರೆ ಟೆಕ್ಸ್ಚರ್ ನೋಡಿದ್ರೆ ಟ್ರೆಡಿಷ್ನಲ್ ಫೀಲ್ ಜೊತೆ ಸಿಂಪಲ್ ಎಲಿಗೆನ್ಸ್ ಆಗಿ ಕಾಣ್ತೈತಿ. ಫೆಸ್ಟಿವಲ್, ಪೂಜೆ, ಫ್ಯಾಮಿಲಿ ಫಂಕ್ಷನ್ ಆರ್ ಸಿಂಪಲ್ ಫಂಕ್ಷನ್ಗಳಿಗಂತೂ ಪರ್ಫೆಕ್ಟಾಗಿ ಸೂಟ್ ಆಕೈತಿ. ಇದ್ರ ಜೊತೆ ನಾ ಇವತ್ತು ಡಾರ್ಕ್ ಕಲರ್ ಬ್ಲೌಸ್ ಕಾಂಬಿನೇಷನ್ ಕೊಟ್ಟೀನಿ. ಸೊ ಸೀರೆ ಇನ್ನೂ ಹೈಲೈಟ್ ಆಗಿ ಕಾಣತೈತಿ. ಸೊ ಜಾಸ್ತಿ ಹೆವಿ ಇಲ್ಲ, ಲೈಟ್ ವೇಟ್ ಐತಿ. ನೋಡೋಕ್ಕಂತೂ ತುಂಬಾ ಗ್ರೇಸ್ಫುಲ್ ಐತಿ. ನನಗಂತೂ ಇವತ್ತಿನ ಲುಕ್ ತುಂಬ ಅಂದರೆ ತುಂಬಾ ಇಷ್ಟ ಆಗೈತಿ. ಸೊ ನಿಮಗೂ ಈ ಸ್ಯಾರಿ ಲುಕ್ ಇಷ್ಟ ಆಗೈತಿ ಇಲ್ಲೋ ಅಂಥೇಳಿ ಕಾಮೆಂಟ್ ಮಾಡಿ ತಿಳಿಸ್ರಿ. ಇನ್ನು ಫಂಕ್ಷನ್ಗೆ ರೆಡಿಯಾಗಿ ಹೋಗಾಕತ್ತೀನಿ. ಪಕ್ಕದಾಗ ಇರೋದ ಫಂಕ್ಷನ್, ಮನೆ ಎದುರುಗಡೆನೇ ಫಂಕ್ಷನ್ ಹಾಲ್ ಕಾಣ್ತೈತಿ. ಹೊರಗಡೆ ನಿಂತ್ರೆ ಬಾಗ್ಲ ಹತ್ರ ನಿಂತ್ರೆ ಫಂಕ್ಷನ್ ಹಾಲ್ ಕಾಣ್ತೈತಿ. ಸೊ ಇಲ್ಲೇ ಪಕ್ಕದಾಗ ಇರೋದ್ರಿಂದ ಸ್ವಲ್ಪ ನಾನು ನಿಧಾನಕ್ಕೇ ರೆಡಿಯಾಗಿ ಹೊಂಟೇನಿ. ನನ್ನ ಹಸ್ಬೆಂಡ್ ಆಫೀಸ್ಗೆ ಹೋಗ್ಯಾರ. ಮಧ್ಯಾಹ್ನಕ್ಕೆ ಡೈರೆಕ್ಟ್ ಫಂಕ್ಷನ್ ಹಾಲಿಗೆ ಬರ್ತೀನಿ ಅಂತ ಹೇಳ್ಯಾರ. ಇನ್ನೊಂದು ಬೇಜಾರು ಏನಪ್ಪ ಅಂತಂದ್ರೆ ಯಾರೂ ಮಿಸ್ ಮಾಡ್ಕೊಂಡ್ಲ ಅವ್ರ ತಮ್ಮನ ಫಸ್ಟ್ ಆ್ಯನ್ಯುವಲ್ ಡೇ ಫಂಕ್ಷನ್ನ. ಪಾಪ ಅವ್ರ ಸ್ಕೂಲಿಗೆ ಹೋದ್ಲ ಬೆಳಗ್ಗೆನೇ ರೆಡಿಯಾಗಿ. ಬೆಳಗ್ಗೆ ಸ್ಕೂಲಿಗೆ ಹೋಗ್ಬೇಕಾದ್ರೆ ಹೋಗ್ಯಾಳ ಫುಲ್ ವೀಡಿಯೋ ಮಾಡ್ಕೊಂಡು ಬಾರಮ್ಮ ಡ್ಯಾನ್ಸ್ ಮಾಡೋದು ಅಂಥೇಳಿ. ಅವಳಿಗೆ ಒಂದು ಕ್ಯೂರಿಯಾಸಿಟಿ, ಅವಳ ತಮ್ಮ ಡ್ಯಾನ್ಸ್ ಮಾಡೋದು ನೋಡ್ಬೇಕಂತೇಳಿ. ಸೊ ಹಾಗಾಗಿ
ನಾನು ಹೊರಡೋ ಅಷ್ಟರಾಗ ಫಂಕ್ಷನ್ ಅಂತೂ ಸ್ಟಾರ್ಟ್ ಆಗಿತ್ತು. ಇನ್ನೂ ಡ್ಯಾನ್ಸ್ ಸ್ಟಾರ್ಟ್ ಆಗಿರಲಿಲ್ಲ, ಜಸ್ಟ್ ಜ್ಯೋತಿ ಬೆಳೆಸೋ ಕಾರ್ಯಕ್ರಮಕ್ಕಾಗಿ ಮಕ್ಕಳನ್ನ, ನರ್ಸರಿ ಮಕ್ಕಳನ್ನ ಸ್ಟೇಜ್ ಮೇಲೆ ಕರ್ಕೊಂಡು ಹೋಗಿದ್ವಿ. ಸೊ ಇಲ್ಲಿ ಕಲರ್ಫುಲ್ಲಾಗಿ ಕಾಣಾಗ್ತಿದ್ದು ಮಕ್ಕಳನ್ನೆಲ್ಲ ನೋಡೋಕೆ ಎಷ್ಟು ಖುಷಿ ಆಗ್ತೈತಿ. ಇವತ್ತು ಇಲ್ಲಿರೋ ಎಲ್ಲ ಮಕ್ಕಳ ತಂದೆ ತಾಯಂದ್ರಿಗೂ ಒಂದು ಸ್ಪೆಷಲ್ ಡೇ ಆಗಿರ್ತೈತಿ. ಬಿಕಾಸ್ ಇಲ್ಲಿ ನಿಂತಿರೋ ಎಲ್ಲ ಮಕ್ಕಳಿಗೂ ಇದು ಫಸ್ಟ್ ಆ್ಯನ್ಯುವಲ್ ಡೇ ಫಂಕ್ಷನ್. ಸೊ ಇಷ್ಟು ದಿನ ಮನ್ಯಾಗ ಆಟ ಆಡ್ಕೊಂಡು ತುಂಟಾಟ ಮಾಡ್ಕೊಂಡು ಅಪ್ಪ ಅಮ್ಮ ಅಂತೇಳಿ ಅದ್ರಾಗ ಒಂದು ಪ್ರಪಂಚದಾಗ ಇದು ಓಡಾಡ್ಕೊಂಡು ಇದ್ದಿದ್ದು ಮಕ್ಳು ಇವತ್ತು ಸ್ಟೇಜ್ ಹತ್ತಿ ಡ್ಯಾನ್ಸ್ ಮಾಡ್ತಾರೆ ಅಂದರೆ ಒಂದು ರೀತಿ ಏನೋ ಖುಷಿ ಆಗ್ತೈತೆ ಅದನ್ನು ನೋಡೋಕೆನ. ಇನ್ನು ನನ್ನ ಮಗನ ಬಗ್ಗೆ ಹೇಳಬೇಕಂದ್ರೆ ಅವ್ನ ಮುಖದಾಗಂತೂ ಒಂಚೂರು ನರ್ವಸ್ ಅನ್ನೋದೇ ಇರಲಿಲ್ಲ, ಫುಲ್ ಸ್ಮೈಲಿ ಫೇಸ್ ಆಗಿದ್ದ. ಸಣ್ಣ ಪುಟ್ಟ ಸ್ಟೆಪ್ ಮಧ್ಯ ನಿಂತ್ಕೊಳ್ಳೋದು, ಆ ಕಡೆ ನೋಡೋದು. ಅವ್ನಿಗೆ ಹಿಂದೆ ಸ್ಕ್ರೀನ್ ಒಂದು ಹಾಕಿದ್ರಲ್ಲ, ಇನ್ನೂ ಅವ್ನಿಗೆ ಬರೀ ಅದ್ರಾಗೇ ಜಾಸ್ತಿ ಅದನ್ನ ನೋಡತ್ತಿದ್ದವ. ಹಾಗೆ ಇನ್ನು ಡ್ಯಾನ್ಸ್ ಮಧ್ಯದಾಗೆ ನಾವು ಪೇರೆಂಟ್ಸು ಕೂಡ ಸ್ಟೇಜ್ ಮೇಲೆ ಹೋಗ್ಬೇಕಂತ ಹೇಳಿದರು. ಸೊ ನಾವು ಹೋದ್ವಿ. ಏನೋ ಒಂದು ರೀತಿ ಮುಂಚೆ ಏನಪ್ಪ ಸ್ಟೇಜ್ ಮೇಲೆ ಹೋಗೋದು ಅಂತ ಅನ್ನಿಸ್ತು. ಅದಾದಮೇಲೆ ಸ್ಟೇಜ್ ಮೇಲೆ ಹೋಗಿ ನನ್ನ ಮಗನ ಜೊತೆಗೆ ಡ್ಯಾನ್ಸ್ ಮಾಡ್ಕೊಂಡು ಸಣ್ಣದಾಗಿ ಸ್ಟೆಪ್ ಹಾಕ್ಕೊಂಡು ಒಂದು ರೀತಿ ಏನೋ ಒಂದು ಖುಷಿ ಆಯಿತು ಆವತ್ತಿನ ದಿನ. ಒಂದು ರೀತಿ ಫುಲ್ ಎಮೋಷನ್, ಹ್ಯಾಪಿ ಎಲ್ಲ ಫೀಲಿಂಗ್ಸು ಒಂದೇ ಕ್ಷಣಕ್ಕೆ ಆ ಕ್ಷಣಕ್ಕೆ ಹಿಂಗೆ ಬಂದು ಹೋದಂಗೆ ಆಯಿತು. ಒಟ್ಟಿನಾಗ ಒಳ್ಳೆ ಮೆಮೊರಿ, ಹ್ಯಾಪಿ ಮೂಮೆಂಟ್ ಆವತ್ತಿನ ದಿನ ಕ್ರಿಯೇಟ್ ಆಗಿತ್ತು. ಇನ್ನು ಆವತ್ತಿನ ದಿನ ಲೇಟಾಗೆ ಮನೆಗೆ ಬಂದ್ವಿ ಸಾಯಂಕಾಲ. ಸೊ ಹಂಗಾಗಿ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಿರಲಿಲ್ಲ. ನೆಕ್ಸ್ಟ್ ಡೇ ಮಾರ್ನಿಂಗಿಂದ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡತ್ತೀನಿ. ಇನ್ನು ಇವತ್ತು ಶಾರ್ಟರ್ಡೇ. ಸೊ ನನ್ನ ಮಗಳಿಗೆ ಜಲ್ದಿ ಸ್ಕೂಲ್ ಇರ್ತೈತಿ, 7 ಗಂಟೆಗೆ ವ್ಯಾನ್ ಹೊರಡ್ತೈತಿ. ಸೊ ಹಂಗಾಗಿ ಅವಳನ್ನ ರೆಡಿ ಮಾಡಿಸಿ ಅವಳನ್ನ ಸ್ಕೂಲಿಗೆ ಕಳಿಸಿನೇ ನಾನು ಮತ್ತೆ ಕೆಲಸ ಶುರು ಮಾಡ್ಕೊತೀನಿ. ಅವಳು ಹೋಗೋಷ್ಟ್ರಾಗ ನಂದು ಕ್ಲೀನಿಂಗ್ ಕೆಲಸ, ಆಮೇಲೆ ಸ್ನಾನ ಎಲ್ಲನೂ ಆಗಿರ್ತೈತಿ. ಇನ್ನು ನಾನು ಪೂಜೆ ಮಾಡೋದು, ಹೊಸ್ತಿಲ್ ಪೂಜೆ ಮಾಡೋದು, ದೇವ್ರ ಪೂಜೆ ಮಾಡೋದು, ಇದು ನನ್ನ ಡೈಲಿ ರೂಟೀನ್ ಆಗಿರ್ತೈತಿ. ಇನ್ನು ಅವಳು ಮತ್ತೆ 1 ಗಂಟೆಗೆಲ್ಲ ಬರ್ತಾಳೆ ಸ್ಕೂಲಿಂದ. ಸೊ ಅವ್ರು ಬಂದಮೇಲೆ ಮತ್ತೆ ಸ್ವಲ್ಪ ಫ್ರೆಶ್ ಅಪ್ ಆಗಿ ಒಂದು ಸ್ವಲ್ಪ ರೆಸ್ಟ್ ಮಾಡಿಕೊಂಡು ಊಟ ಎಲ್ಲ ಮಾಡಿಕೊಂಡು ಮತ್ತೆ ಸಾಯಂಕಾಲ ಅವಳ ಭರತನಾಟ್ಯ ಕ್ಲಾಸಿಗೆ ಹೋಗ್ಬೇಕಾಕೈತಿ. ಇವಾಗ ತಾನೇ ಅವಳನ್ನ ಭರತನಾಟ್ಯ ಕ್ಲಾಸಿಗೆ ಸೇರಿಸೇನಿ, 2 ವಾರ ಆಯ್ತು. ಸೊ ವಾರದಾಗ 2 ದಿನ ಭರತನಾಟ್ಯ ಕ್ಲಾಸ್ ಇರ್ತೈತಿ. ಶಾರ್ಟರ್ಡೇ ಸಾಯಂಕಾಲ 4 ಗಂಟೆಯಿಂದ 6 ಗಂಟೆ, ಆಮೇಲೆ ಸಂಡೇ ಮಾರ್ನಿಂಗ್ 10 ಗಂಟೆಯಿಂದ 12 ಗಂಟೆವರೆಗೂ ಕ್ಲಾಸ್ ಇರ್ತೈತಿ. ಸೊ ನಾನು ಪಿಕಪ್ಪು ಡ್ರಾಪ್ ಎಲ್ಲ ಮಾಡ್ತೀನಿ. ಕೆಲವೊಂದು ಸಾರಿ ನನ್ನ ಹಸ್ಬೆಂಡ್ ಮನೆಯಾಗಿದ್ರಂದ್ರೆ ಅವರ ಬೈಕ್ ಮೇಲೆ ಕರ್ಕೊಂಡು ಹೋಗಿ ಬಿಟ್ಟು ಆಮೇಲೆ ಅವಳು ಕ್ಲಾಸ್ ಬಿಡೋ ಟೈಮಿಗೆ ಹೋಗಿ ಕರ್ಕೊಂಡು ಬರ್ತಾರೆ. ಹಾಗೆ ಈ ಟೈಮ್ನಾಗ ನಿಮ್ಮ ಜೊತೆಗೆ ಇನ್ನೊಂದು ವಿಚಾರನೂ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತೆ. ಯಾರು ವಾಸ್ತು ನಂಬ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ನಾನಂತೂ ಕಂಪ್ಲೀಟಾಗಿ ವಾಸ್ತುನ ನಂಬಕತ್ತೇನೆ. ಬಿಕಾಸ್ ಅದ್ರದ್ದು ನನಗೆ ಎಕ್ಸ್ಪೀರಿಯೆನ್ಸ್ ಆಗೈತಿ. ಯಾರೇ ಆಗಲಿ ಅನುಭವದಿಂದ ಯಾರು ಅನುಭವ ಆಗದೇ ಯಾರೂ ನಂಬಂಗಿಲ್ಲ. ಅನುಭವ ಆದಾಗನೇ ಅನುಭವದಿಂದನೇ ಎಲ್ಲನೂ ಕಲಿತಾರೆ, ಎಲ್ಲನೂ ನಂಬಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಏನಪ್ಪ ಅಂತಂದರೆ ನಮ್ಗೆ ಹಳೆ ಮನೆಯಾಗಿನಕ್ಕಿಂತಲೂ ನಾವು 2 ಮನೆ ಬಾಡಿಗೆ ಮನೆ ಚೇಂಜ್ ಮಾಡಿದ್ವಿ. ಸೊ ಫಸ್ಟ್ ಮನೆಯಾಗಂತೂ ನಮ್ಗೆ ಯಾವುದೇ ರೀತಿ ಪಾಸಿಟಿವ್ ಫೀಲ್ ಆಗಲಿ, ಪಾಸಿಟಿವಿಟಿ ಅನ್ನೋದು ಇರಲೇ ಇಲ್ಲ. ಇನ್ನು ನೆಕ್ಸ್ಟ್ ಸೆಕೆಂಡ್ ಮನೆಯಾಗಂತೂ ಸೆಕೆಂಡ್ ಮನೆಗೆ ಬಂದಮೇಲೆ ಲೆವೆಲ್ಗೆ ನಮ್ಗೆ ಮನಸ್ಸಿಗೆ ನೆಮ್ಮದಿ, ಶಾಂತಿ ಎಲ್ಲನೂ ಇತ್ತು. ಅದಕ್ಕಿಂತನೂ 3ನೇ ಮನೆಗೆ ಬಂದಾಗಂತೂ ನಮ್ಗೆ ಕಂಪ್ಲೀಟಾಗಿ ನಮ್ಗೆ ಪಾಸಿಟಿವ್ ಫೀಲ್ ಈ ಮನೆಯಾಗೈತಿ. ಸೊ ಒಂದು ಒಳ್ಳೆ ನೆಮ್ಮದಿ ಜೀವನನ ನಾವು ಈ ಮನೆಯಾಗ ನಡೆಸಕತ್ತೀವಿ. ಮನೆ ಅನ್ನೋದು ಕೇವಲ ಗಾಡಿಗಳಷ್ಟೇ ಅಲ್ಲ, ಅಲ್ಲಿರೋ ಫ್ಯಾಮಿಲಿ ಜೊತೆಗೆ ಬೆಳೆದಂತಹ ಒಂದು ಎನರ್ಜಿ, ನೆಮ್ಮದಿ, ನೆನಪು ಕೂಡ ಇರ್ತೈತಿ. ಸೊ ವಾಸ್ತು ಅನ್ನೋದು ಬರೀ ನಂಬಿಕೆ ಅಲ್ಲ, ಅದು ಒಂದು ಫೀಲು ಕೂಡ ಹೌದಂತ ನನಗೆ ಅನಿಸ್ತೈತಿ. ಸೊ ನನಗನ್ಸಿದ್ದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡೀನಿ. ನಿಮ್ಮ ಅಭಿಪ್ರಾಯ ಏನಂತ ನನ್ನ ಕಾಮೆಂಟ್ ಮಾಡಿ ತಿಳಿಸ್ರಿ. ಸೊ ನಿಮಗೂ ಎಕ್ಸ್ಪೀರಿಯೆನ್ಸ್ ಆಗಿರ್ತಾವೆ, ಪಾಸಿಟಿವ್ ಫೀಲ್ ಆಗಿರ್ತೈತೆ, ನೆಗೆಟಿವ್ ಫೀಲ್ ಆಗಿರ್ತೈತಿ. ಒಂದು ಮನೆ ಚೆನ್ನಾಗಿರ್ತೈತಿ, ಇನ್ನೊಂದು ಮನೆ ಚೆನ್ನಾಗಿರೋಂಗಿಲ್ಲ. ಸೊ ನಿಮ್ಮ ಎಕ್ಸ್ಪೀರಿಯೆನ್ಸ್ ನನ್ನ ಜೊತೆ ಶೇರ್ ಮಾಡ್ಕೋಬೋದು. ಇನ್ನು ಇವತ್ತಿನ ಟಿಫನ್ ನಾನು ಪಡ್ಡು ಮಾಡತ್ತೀನಿ. ನನ್ನ ಮಗಳಿಗೂ ಪಡ್ಡುನ ಡಬ್ಬಿಗೆ ಟಿಫನ್ ಕೊಟ್ಟು ಕಳಿಸಿ. ನಾನು ಮಧ್ಯಾಹ್ನ ಬರ್ತಾಳಲ್ಲ, ಇವತ್ತು ಟಿಫನ್ ಅಷ್ಟೇ ಸಾಕಾಗ್ತದೆ ಅಂತೇಳಿ ಪಡ್ಡು ಕೊಟ್ಟು ಕಳಿಸಿನಿ. ಇನ್ನು ಅವಳು ಚಟ್ನಿ ತಿನ್ನೋಂಗಿಲ್ಲ, ಸೊ ಹಂಗಾಗಿ ಅವಳಿಗೆ ಚಟ್ನಿ ಹಾಕಿರಲಿಲ್ಲ. ಇವಾಗ ಚಟ್ನಿ ರೆಡಿ ಮಾಡ್ಕೊಂಡು ಸಾಂಬಾರು ಮತ್ತು ಪಡ್ಡು ಅಷ್ಟೇ ಇಷ್ಟಪಡ್ತಾಳಕ್ಕೆ, ಸೊ ಹಂಗಾಗಿ ಅಷ್ಟೇ ಹಾಕಿ ಕಳಿಸೀನಿ. ನಾನು ನಾರ್ಮಲಿ ಪಡ್ಡು ಮಾಡಬೇಕಂದ್ರೆ ಪ್ಲೇನ್ ಪಡ್ಡು ಮಾಡೋದು ತುಂಬಾ ಕಡಿಮೆ. ನಾನು ಜಾಸ್ತಿ ಮಸಾಲೆ ಪಡ್ಡು ಮಾಡ್ತಿರ್ತೀನಿ. ಯಾವ ಥರ ಅಂತಂದ್ರೆ ಅದಕ್ಕೆ ಸ್ವಲ್ಪ ಸಣ್ಣದಾಗಿ ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಆಮೇಲೆ ಸ್ವಲ್ಪ ಜೀರಿಗೆ ಪೌಡ್ರು, ಆಮೇಲೆ ಅಜುವೈನ್, ಇದಿಷ್ಟೆಲ್ಲನೂ ಹಾಕ್ಕೊಂಡು, ಬೇಕಂದ್ರೆ ಹಸಿ ಕೊಬ್ಬರಿನೂ ಸಣ್ಣದಾಗಿ ಪೀಸ್ ಮಾಡಿಕೊಂಡು ಅದನ್ನು ಕೂಡ ಹಾಕ್ಕೋಬೋದು. ಸೊ ಈ ಥರ ಹಾಕ್ಕೊಂಡು ಮಸಾಲೆ ಪಡ್ಡು ಥರ ಮಾಡಿದ್ರೆ ಮಕ್ಕಳು ತುಂಬಾ ಇಷ್ಟಪಡ್ತಿರ್ತಾರೆ. ಕೆಲವು ಮಕ್ಕಳು ಈ ಚಟ್ನಿ, ಸಾಂಬಾರು ಇದೆಲ್ಲನೂ ತಿನ್ನೋಕೆ ಕೆಲವು ಮಕ್ಕಳು ತಿಂತಿರಂಗಿಲ್ಲ. ಸೊ ಅಂಥವ್ರಿಗೆ ಈ ಥರ ಮಾಡಿಕೊಟ್ರೆ ಸಖತ್ ಇಷ್ಟಪಟ್ಟು ತಿಂತಾರೆ. ಸೊ ಬಿಸಿ ಇದ್ದಾಗ ಸಖತ್ ಟೇಸ್ಟಿಯಾಗಿರ್ತೈತಿ. ಇದಕ್ಕೆ ಚಟ್ನಿ, ಸಾಂಬಾರು ಯಾವುದು ಅವಶ್ಯಕತೆ ಇರೋದಿಲ್ಲ. ಹೆಂಗಿರ್ತಾವು? ಸೂಪರ್ ಇರ್ತಾವು ನೋಡು. ಸಾಂಬಾರು ಮಾಡೀನಿ. ಸಾಂಬಾರು ಬೇಕಾ ಚಟ್ನಿ ಬೇಕಾ? ಸಾಂಬಾರು.
ಬೇಡ. ನಮ್ಮ ಮನ್ಯಾಗ ನನ್ನ ಇಬ್ಬರು ಮಕ್ಕಳು ಚಟ್ನಿ ತಿನ್ನೋದಿಲ್ಲ, ಜಸ್ಟ್ ಸಾಂಬಾರು ಅಷ್ಟನ್ನು ಜಾಸ್ತಿ ತಿಂತಾರೆ ಅವರು. ಇನ್ನು ನಾ ಮಸಾಲೆ ಎಲ್ಲನೂ ರುಬ್ಕೊಂಡು ಮಾಡಿರ್ತೀನಲ್ಲ ಸಾಂಬಾರು, ಹೋಟೆಲ್ ಟೇಸ್ಟ್ ಕೊಟ್ಟಿರ್ತೈತಿ. ಸೊ ಹಾಗಾಗಿ ಅವ್ರು ಸಾಂಬಾರು ಜಾಸ್ತಿ ಇಷ್ಟಪಟ್ಟು ತಿಂತಾರೆ. ಚಟ್ನಿ ಮಾಡ್ಕೊಳ್ಳೋದು ನಮ್ಗೆ ಮಾತ್ರ ನಾವು ಮಾಡ್ಕೊಂಡಿರ್ತೀವಿ ಚಟ್ನಿ. ಜಾಸ್ತಿ ಅಷ್ಟು ಹಾಕೊಂಡು ಅಷ್ಟು. ಇನ್ನು ಮತ್ತೆ ನೆಕ್ಸ್ಟ್ ಮತ್ತಷ್ಟು. ಗುಡ್ ಬಾಯ್. ಸ್ವಲ್ಪ ಏನಿದು? ಹತ್ರ ಗಿಡ ಅದು ಏನದು? ಅದು ಗುಲಾಬಿ ರೋಸ್. ಹಾ ಗುಲಾಬಿ ಹೂ ಆಗ್ತಾವಲ್ಲ. ತಿಂತಿ ಗುಲಾಬಿ? ತಿಂತಿ ಗುಲಾಬಿ ಅಂದ್ರೆ ಏನ್ ಹೇಳು? ಹೂವ ಅಪ್ಪಾಜಿ, ಹೂವ ಅಪ್ಪಾಜಿ. ಫ್ಲವರ್ ಫ್ಲವರ್ ತಿಂತಾರ ಯಾರ? ಚೀ, ಯಾರು ಫ್ಲವರ್ ತಿನ್ನೋದು ಯಾರು ನೋಡಿಪ್ಪ ನೀನ? ಓಕೆ ನೆಕ್ಸ್ಟ್. ಇದು ಇದು ಇದೇನು ಗೊತ್ತಿಲ್ಲ. ಅದು ಬ್ರಹ್ಮಕಮಲ. ಏನ ಏನ ನಾ ಹೇಳ್ಕೊಡ್ತೀನಿ ನೋಡಿ. ಈಗ ಇಲ್ಲ ನೋಡು, ಬ್ರಹ್ಮಕಮಲ. ಬ್ರಹ್ಮಕಮಲ. ನೆಕ್ಸ್ಟ್ ಹೇಳಿ, ನಿಂಗೆ ಬರ್ತೈತಿ ಹೇಳು. ಯಾವುದು? ಇದ ಟೀ ಗಿಡ. ಏನದ? ಟೀ ಗಿಡ. ಟೀ ಮಾಡುವಾಗ ಅದನ್ನ ಹಾಕೋದು. ಫ್ಲೇವರ್ ಚಂದ ಇರ್ತೈತಿ. ಇನ್ನು ಮಧ್ಯಾಹ್ನಕ್ಕೆ ಬಟ್ಟೆ ತೊಳ್ಕೊಂಡಾದ್ಮೇಲೆ ನಾನು ಗಿಡಕ್ಕೆ ನೀರು ಹಾಕತ್ತಿದ್ದೆ. ಸೊ ನನ್ನ ಮಗ ಬಂದು ನೋಡಿ ನಾ ಹಾಕ್ತೀನಿ ಕೊಡಮ್ಮ ಅಂತೇಳಿ ಇಸ್ಕೊಂಡು ಹಾಕತ್ತಾನ. ಈ ಥರದ ಕೆಲಸ ಎಲ್ಲ ಮಕ್ಕಳಿಗೆ ಮಾಡೋಕ್ಕೆ ಹಚ್ಬೇಕಂತ ಗಿಡಕ್ಕೆ ನೀರೆಲ್ಲ ಹಾಕೋದು. ಇನ್ನು ಅವರಾಗೆ ಇಷ್ಟಪಟ್ಟು ಕ್ಯೂರಿಯಾಸಿಟಿಯಿಂದ ಮಾಡೋಕ್ಕೆ ನಿಂತರಂತೂ ಭಾಳ ಚಲೋ. ಸೊ ಅವನ ಕೈಗಿಂದನೇ ಗಿಡಕ್ಕೆ ನೀರು ಹಾಕಿಸಿದ್ನಿ. ಹಂಗೆ ಅವನಿಗೆ ಆ ಗಿಡಗಳ ಪರಿಚಯನ ಸ್ವಲ್ಪ ಮಾಡಿಕೊಟ್ನಿ. ಅವನಿಗೆ ನಾ ಹೇಳಿದ್ದು ಎಷ್ಟರ ಮಟ್ಟಿಗೆ ಅರ್ಥ ಆಯ್ತು, ಅದ್ರಾಗ ಎಷ್ಟು ಪ್ಲ್ಯಾಂಟ್ಸ್ ನೇಮ್ ಅವ್ನು ನೆನಪಿಟ್ಕೊಂಡವನೋ ನಂಗೆ ಗೊತ್ತಿಲ್ಲ. ಬಟ್ ನನ್ನ ಕರ್ತವ್ಯ ನಾನು ಮಾಡೀನಿ. ಇನ್ನು ಇದು ಸಾಯಂಕಾಲ 4 ಗಂಟೆಗೆ ನನ್ನ ಮಗಳಿಗೆ ಭರತನಾಟ್ಯ ಕ್ಲಾಸ್ ಐತಿ. ಸೊ ಹಂಗಾಗಿ ಅವಳನ್ನ ಇವಾಗ ಕಳಿಸಿ ಬರಬೇಕು. ಅವಳಿಗೆ ಭರತನಾಟ್ಯ ಕ್ಲಾಸಿಗೆ ಕಳ್ಸೋಕ್ಕೂ ಮುಂಚೆ ಒಂದು ಸ್ವಲ್ಪ ಲೈಟಾಗಿ ಏನಾದರೂ ತಿನ್ನಿಸಿನೇ ಕಳಿಸಿರ್ತೀನಿ. ಸೊ ಹಂಗಾಗಿ ಇವಾಗ ಓಟ್ಸ್ ಮಾಡತ್ತೀನಿ ಅವಳಿಗೆ. ಅವಳು ಜಾಸ್ತಿ ಇಷ್ಟಪಡೋದು ಸ್ವೀಟ್ ಓಟ್ಸ್ ಇಷ್ಟಪಡ್ತಾಳೆ. ಸೊ ಮಸಾಲೆ ಓಟ್ಸ್ ಅಷ್ಟಾಗಿ ಇಷ್ಟಪಡೋಂಗಿಲ್ಲ. ಇನ್ನು ನಾನು ಇದನ್ನು ಫ್ಲಿಪ್ಕಾರ್ಟ್ನಾಗ ಆರ್ಡರ್ ಮಾಡಿ ತರಿಸ್ಕೊಂಡೀನಿ. ಇದರ ಕ್ವಾಂಟಿಟಿ ಬಂದು 1 kg ಬಾಕ್ಸ್ ಐತಿ. ಇದ್ರದ್ದು ಎಕ್ಸಾಕ್ಟ್ ರೇಟ್ ಬಾಕ್ಸ್ ಮೇಲೆ ಇದ್ದಿದ್ದು ರೇಟ್ 299 ರೂಪಾಯಿ ಐತಿ. ಬಟ್ ನಾ ಆನ್ಲೈನ್ನಾಗ ಫ್ಲಿಪ್ಕಾರ್ಟ್ನಾಗ ತರಿಸ್ಕೊಂಡೀನಿ. ಸೊ ನನಗೆ ಇದು ಸಿಕ್ಕಿದ್ದು 220 ರೂಪಾಯಿಗೆ ಸಿಕ್ಕೈತಿ. ಸೊ ಒಳ್ಳೆ ಆಫರ್ಡಬಲ್ ಪ್ರೈಸ್ನಾಗ ಸಿಕ್ಕೈತಿ ಅಂತ ಅನ್ನಿಸ್ತು ನನಗೆ. ಸೊ ಹಂಗಾಗಿ ನಾನು ತರಿಸ್ಕೊಂಡೀನಿ. ಇನ್ನು ಇದನ್ನು ರೆಡಿ ಮಾಡೋದಂತೂ ಸಿಂಪಲ್. ನಾವು ಮನ್ಯಾಗ ಸಜ್ಜಿಕಾಯಿ ಎಲ್ಲ ಮಾಡತ್ತಿರ್ತೀವಿ. ಸೊ ಆ ಥರ ಮಾಡ್ಕೊಂಡ್ಬಿಡ್ಬೋದು ಅಷ್ಟೇ. ಇನ್ನು ಇವಾಗ ನಾವು ಒಂದು ಮೆಥಡ್ನಾಗ ಮಾಡತ್ತೀನಿ. ಸೊ ಆ ಥರನೂ ಮಾಡ್ಬೋದು. ಫಸ್ಟ್ ನೀರು ಕುದಿಯೋಕೆ ಇಡ್ಬೇಕು. ನೀರು ಬಿಸಿಗಿಟ್ಟು ನೀರು ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ನಮ್ಗೆ ಎಷ್ಟು ಕ್ವಾಂಟಿಟಿ ಬೇಕಲ್ಲ ಅಷ್ಟು ನೋಡಿಕೊಂಡು ನಾವು ಓಟ್ಸ್ ತೊಗೊಂಡು ನೀರು ಕುದಿ ಬಂದಮೇಲೆ ಫಸ್ಟ್ ಓಟ್ಸ್ ಹಾಕಿ ಒಂದು ಸ್ವಲ್ಪ ಹೊತ್ತು ಕುದಿಸ್ಕೊಂಡು ಅದಾದಮೇಲೆ ನೆಕ್ಸ್ಟ್ ನಾವು ಬೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು. ಒಂದು ಸ್ವಲ್ಪ ಹೊತ್ತು ಅದನ್ನು ಕುದಿಸ್ಕೊಂಡಾದ್ಮೇಲೆ ಫೈನಲಿ ಹಾಲು ಹಾಕಿ ಮಿಕ್ಸ್ ಮಾಡಿ ಸರ್ವ್ ಮಾಡಿದ್ರೆ ಆಯಿತು. ನಮ್ಮ ಪರ್ಫೆಕ್ಟ್ ಆಗಿರೋ ಓಟ್ಸ್ ರೆಡಿ ಆಗ್ತೈತಿ. ಮಕ್ಕಳದ್ದು ತುಂಬಾ ಇಷ್ಟಪಡ್ತಿದ್ದರು. ನನ್ನ ಮಗಳು ಡ್ರೈ ಫ್ರೂಟ್ಸ್ ಇಷ್ಟಪಡ್ತಾಳೆ. ಸೊ ಅವಳಿಗೆ ತುಪ್ಪದಾಗ ಫ್ರೈ ಮಾಡಿ ಡ್ರೈ ಫ್ರೂಟ್ಸ್ ಹಾಕ್ಕೊಟ್ಟೀನಿ.
ಫಾರ್ಮ್ ಹಾಕಿದ ಮಕ್ಕಳೆಲ್ಲ 1 ವರ್ಷ 2 ವರ್ಷದ ಬ್ಯಾಚ್ನವ್ರವ್ರ. ಸೊ ಇವಳೇ ನ್ಯೂ ಎಡ್ಮಿಷನ್. ಸ್ವಲ್ಪ ನರ್ವಸ್ ಆಗ್ಯಾಳ. ಅಷ್ಟಾಗಿನೂ ನಾನು ಟೀಚರ್ನ ಕೇಳ್ಕೊಂಡು ಬಂದೆ. ಅವಳು ಮಾಡ್ತಾಳಿಲ್ರಿ, ಅವಳ ಕೈಯಿಂದ ಸಾಧ್ಯ ಆಯ್ತಿಲ್ಲ ಅಂಥೇಳಿ ಅವ್ರನ್ನ ಕೇಳಿದೆ ನಾನು. ಸೊ ಇಲ್ಲ ರೀ ಆಕೆ ಮಾಡ್ತಾಳೆ ಅಂಥೇಳಿ ಅವರು ಕಾನ್ಫಿಡೆಂಟಾಗಿ ಹೇಳಿದರೆ. ನನಗೆ ಎಷ್ಟು ಕಾನ್ಫಿಡೆಂಟ್ ಐತಲ್ಲ ಅದಕ್ಕಿಂತಲೂ ಹೆಚ್ಚಿಗೆ ಕಾನ್ಫಿಡೆನ್ಸ್ ಟೀಚರ್ ಮಾತನಾಗ ನಾನು ಕಂಡೇನಿ. ಸೊ ಹಾಗಾಗಿ ನನಗಂತೂ ಭಾಳ ಖುಷಿ ಆಯಿತು. ಅವಳನ್ನ ಕ್ಲಾಸಿಗೆ ಕಳಿಸಿ ಬಂದೆ. ಸಾಯಂಕಾಲದ ಮನೆ ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಂಡು ದೇವ್ರ ಮುಂದೆ ದೀಪ ಹಚ್ಚಾತೀನಿ. ಇನ್ನು ಸಾಯಂಕಾಲ ನನ್ನ ಹಸ್ಬೆಂಡನ್ನು ಅವಳನ್ನ ಆಫೀಸಿಂದ ಬರಬೇಕಾದ್ರೆ ಕರ್ಕೊಂಡು ಬರ್ತೀನಿ ಅಂತ ಹೇಳಿದರು. ಹಾಗಾಗಿ ನಾ ಹೋಗಲಿಲ್ಲ. ಮನೆ ಕಾಯಿಪಲ್ಲೆ ಎಲ್ಲ ಖಾಲಿ ಆಗಿತ್ತೆ. ಸೊ ಹಂಗಾಗಿ ನನ್ನ ಹಸ್ಬೆಂಡ್ಗನ್ನ ತೊಗೊಂಡು ಬಾ ಅಂತ ಹೇಳಿದ್ದೆ. ಬರಬೇಕಾದ್ರೆ ತೊಗೊಂಡು ಬಂದಾರ. ಇನ್ನು ರಾತ್ರಿಗೆ ಅಡುಗೆನೂ ಮಾಡ್ಕೊಬೇಕಾ. ಫಸ್ಟ್ ಇದೆಲ್ಲ ಕ್ಲೀನ್ ಮಾಡ್ಕೊಂಡಾದ್ಮೇಲೆ ಎಲ್ಲ ಅಡುಗೆ ಪ್ರಿಪ್ರೇಷನ್ನು ಮಾಡ್ತೀನಿ. ಸೊ ಇದಿಷ್ಟು ಇವತ್ತಿನ ವ್ಲಾಗ. ಹೋಪ್ ನಿಮ್ಗೆ ಇವತ್ತಿನ ಈ ವ್ಲಾಗ್ ಇಷ್ಟ ಆಗೈತೆ ಅಂತ ಅಂದ್ಕೊತೀನಿ. ಇಷ್ಟ ಆದರೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಕೊಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯನ ನನಗೆ ಕಾಮೆಂಟ್ ಬಾಕ್ಸ್ನಾಗ ತಿಳಿಸ್ರಿ. ಅದೇ ರೀತಿ ಹೊಸದಾಗಿ ಯಾರಾದರೂ ನನ್ನ ಚಾನಲ್ಗೆ ಬಂದಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿರಿ. ಹಳೆ ವೀಡಿಯೋಸ್ನ ನೋಡ್ಕೊಂಡು ಬರ್ರಿ. ಸೊ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ನಾಗ. ಬಾಯ್, ಟೇಕ್ ಕೇರ್.